ಕರ್ನಾಟಕ ಗಡಿ ಹೋರಾಟ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ಈ ದೇಶದ ಹಿರಿಯ ಪತ್ರಕರ್ತನಾಗಿ ಇರುವ ಪ್ರೊಫೆಸರ್ BKR ರಾವ್ ಬೈಂದೂರು ಎಂಬ ನನ್ನ ಮೇಲೆ 30 ವರ್ಷಗಳ ಹಿಂದೆ 200 ರೂಪಾಯಿ ತೆಗೆದುಕೊಂಡು ಸರ್ಕಾರಿ ನೌಕರಿ ಕೊಡಿಸದೆ ತಲೆಮರೆಸಿಕೊಂಡಿದ್ದಾರೆಂಬ ಒಂದು ಹಸಿ ಸುಳ್ಳು ಸುದ್ದಿಯ ಜೊತೆಗೆ ಫೋಟೋವನ್ನು ಸಮೀಕರಿಸಿ BK ರಾಮಚಂದ್ರ ರಾವ್, ಕೇಶವರಾವ್ ಬೈಂದೂರು ಬೇರೆ ಬೇರೆ ಹೆಸರುಗಳನ್ನು ಸಮೀಕರಿಸಿ ಹರಿಬಿಡುತ್ತಿರುವ ನಾಡನ್ನು ಕಟ್ಟಿದ ಕರ್ನಾಟಕ ಗಡಿ ಹೋರಾಟ ಸಮಿತಿಗೆ ಮತ್ತು ನನಗೆ ಕಳಂಕ ಹಚ್ಚುತ್ತಿರುವ ವ್ಯಕ್ತಿಗಳ ವಿರುದ್ಧ ಕಠಿಣವಾಗಿ ಕಾನೂನು ಕ್ರಮ ಕೈಗೊಳ್ಳಲು ನಾವು ತೀರ್ಮಾನಿಸಿದ್ದೇವೆ. ಸುಮಾರು 35 ವರ್ಷಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ನೀಲಕಂಠ ಹೆಗಡೆ ಎಂಬ ಒಬ್ಬ ಗೋಮುಖ ವ್ಯಾಘ್ರ ವ್ಯಕ್ತಿಯು ಅರಣ್ಯದ ಶ್ರೀಗಂಧ ಕಳ್ಳತನ ಮತ್ತು ಅರಣ್ಯಾಧಿಕಾರಿ ಕೊಲೆ ಮಾಡಿಯೂ ಪೊಲೀಸರಿಗೆ ಶರಣಾಗದೆ ಪೊಲೀಸರು ಬಂಧಿಸದೇ ಇರುವ ಹಿನ್ನೆಲೆಯಲ್ಲಿ ಮನೆಯಿಂದಲೇ ರಾಜಕೀಯ ಪ್ರಭಾವ ಬೀರುವ ಈತ ಬಡವರು ವಾಸದಲ್ಲಿರುವ ಮನೆ ಭೂಮಿ ಬೆದರಿಸಿ ಒಕ್ಕಲೆಬ್ಬಿಸುವ, ಇಡೀ ಜಿಲ್ಲೆಯನ್ನು ಹೆದರಿಸುವ ಜನಭಯದಲ್ಲಿ ಬದುಕು ಸಾಗಿಸಬೇಕಾದ ಪರಿಸ್ಥಿತಿಯಲ್ಲಿದ್ದ ಅಲ್ಲಿನ ಜನರು ಈ ಸಂದರ್ಭದಲ್ಲಿ ಹೋರಾಟದ ಮುಂಚೂಣಿಯಲ್ಲಿದ್ದ ಬೆಂಗಳೂರು ಕೇಂದ್ರ ಕಾರ್ಯಾಲಯ ಇರುವ ಕರ್ನಾಟಕ ಗಡಿ ಹೋರಾಟ ಸಮಿತಿಗೆ ಶಿರಸಿಯಿಂದ ಹಲವಾರು ಮೂಕರ್ಜಿ ಬರಲಾರಂಭಿಸಿದವು. ಉತ್ತರ ಕನ್ನಡ ಜಿಲ್ಲೆಗೆ ಹೊಸದಾಗಿ ಬಂದಿರುವ SP ಓಂ ಪ್ರಕಾಶ್ ಎಂಬುವರ ಸಖ್ಯ ಬೆಳೆಸಿಕೊಂಡು ಓಂ ಪ್ರಕಾಶ್ ಅರಣ್ಯ ಮತ್ತು ಬಡವರು ವಾಸಿಸುವ ಸರ್ಕಾರಿ ಭೂಮಿ ಒತ್ತುವರಿ ಮಾಡುವುದರಲ್ಲಿ ಆತನೂ ನಿಸೀಮನಿದ್ದ. ವೃತ್ತಿಯಲ್ಲಿ ಕ್ರಿಮಿನಲ್ ವಕೀಲರು ಆಗಿರುವ ನೀಲಕಂಠ ಹೆಗಡೆ ಎಂಬುವರು ಶಿರಸಿಯಲ್ಲಿ ಶ್ರೀಗಂಧ ಸೇರಿದಂತೆ ಬೆಲೆ ಬಾಳುವ ಮರಗಳನ್ನು ಲೂಟಿ ಮಾಡುವುದರ ವಿರುದ್ಧ ಸಾರ್ವಜನಿಕ ಕನ್ನಡಿಗರ ದೂರಿನನ್ವಯ ಕರ್ನಾಟಕ ಗಡಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷನಾಗಿ ಹಿರಿಯ ಪತ್ರಕರ್ತನಾಗಿ ಧ್ವನಿ ಎತ್ತಿದಾಗ ಅರಣ್ಯಾಧಿಕಾರಿ ಶ್ರೀಗಂಧ ಲೂಟಿ ಮಾಡುತ್ತಿದ್ದ ಶ್ರೀಕಂಠ ಹೆಗಡೆ ಇವರ ಲಾರಿ ತಡೆದ ಪರಿಣಾಮ ಅರಣ್ಯಾಧಿಕಾರಿಯನ್ನೇ ಕೊಲೆ ಮಾಡಿದ್ದು ಒಂದು ಕಡೆ, ಇನ್ನೊಂದು ಕಡೆ ಈತನ ಸಖ್ಯ ಬೆಳೆಸಿಕೊಂಡ ಉತ್ತರ ಕನ್ನಡಕ್ಕೆ SP ಆಗಿ ಬಂದಿರುವ ಓಂ ಪ್ರಕಾಶ್ ಬಡವರು ವಾಸಿಸುವ ಸರ್ಕಾರಿ ಭೂಮಿ ಮತ್ತು ಅರಣ್ಯ ಭೂಮಿಯನ್ನು ತನ್ನ ಹಿಂಬಾಲಕ ಪೊಲೀಸರ ಬಳಸಿ ಕಾರವಾರ, ಹಳಿಯಾಳ, ದಾಂಡೇಲಿ, ಶಿರಸಿಯಲ್ಲಿ ಒತ್ತುವರಿಗೆ ಪ್ರಯತ್ನಿಸುವುದನ್ನು ತಡೆದಾಗ ನಮ್ಮ ಕಾರ್ಯಕರ್ತರನ್ನು ಇವರ ಹಿಂಬಾಲಕ ಪೊಲೀಸರ ಮೂಲಕ ಹೊಡೆದೋಡಿಸಿ ನನ್ನನ್ನು ಸಹ ಕೊಲೆಗೆ ಯತ್ನಿಸಿದಾಗ ಶಿರಸಿಗೆ ಬರುವ ಮುನ್ನ ಬೈಂದೂರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ಕರ್ನಾಟಕ ಗಡಿ ಹೋರಾಟ ಸಮಿತಿ ಉಡ್ಡಯನ ಕೇಂದ್ರ ಸ್ಥಾಪಿಸಿ ಜನರನ್ನು ನಿರ್ಗತಿಕನಾಗಿಸುವ ಸಂದರ್ಭದಲ್ಲಿ ಕರ್ನಾಟಕ ಗಡಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷನಾಗಿ ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಸಮಿತಿಯ ಹಿರಿಯ ಮುಖಂಡರೊಬ್ಬರಾಗಿರುವ ಡಾಕ್ಟರ್ K. ಶಿವರಾಮ್ ಕಾರಂತರನ್ನೊಡಗೂಡಿಕೊಂಡು ನಡೆಸಿದ ಹೋರಾಟ ಹತ್ತಿರದಿಂದ ಕಂಡವರಿದ್ದ ಶಿರಸಿಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಜಯಂತ್ V. ಶೆಟ್ಟರಿಗೆ ಸುದ್ದಿ ತಿಳಿದು ಅವರ ಸಮಯ ಪ್ರಜ್ಞೆಯಿಂದಾಗಿ ಬೇರೆ ಸರಹದ್ದಿನಿಂದ ಬಂದು ನ್ಯಾಯಪರವಿದ್ದ ಈ ವಿಷಯದಲ್ಲಿ ದುರುಳರಿಂದ ನನ್ನನ್ನು ರಕ್ಷಿಸಿದ್ದರು. ನಂತರ SP ಆದೇಶದ ಮೇರೆಗೆ ಪೊಲೀಸರನ್ನು ನನ್ನ ದೂರು ಪಡೆಯದಂತೆ ತಡೆದು ತಮ್ಮ ಕೃತ್ಯ ಮುಚ್ಚಿಕೊಳ್ಳಲು ಒಬ್ಬ ಅಮಾಯಕ ವ್ಯಕ್ತಿಯ ಮೇಲೆ ಪ್ರಭಾವ ಬೀರಿ ಗಡಿ ಹೋರಾಟ ಸಮಿತಿ ಅಧ್ಯಕ್ಷನಾದ ನನ್ನ ಮೇಲೆ ಪ್ರತ್ಯಕ್ಷವಾಗಿ ದೂರು ದಾಖಲಿಸಿದ್ದರು. ಈಗ ಪೊಲೀಸ್ ಇದೇ ಸುದ್ದಿಯನ್ನು ಹೇಳಿಕೊಂಡು ಸರ್ಕಾರಿ ನೌಕರಿ ಕೊಡಿಸುವುದಾಗಿ 200 ರೂಪಾಯಿ ತೆಗೆದುಕೊಂಡು ಹಣವೂ ಕೊಡದೆ ನೌಕರಿಯೂ ಕೊಡದೆ ತಲೆಮರೆಸಿಕೊಂಡಿದ್ದಾರೆಂದು ಈ ಸುಳ್ಳು ಸುದ್ದಿಯನ್ನು ಈಗಿನ ಕೆಲ ಪೊಲೀಸರು ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ದುರ್ಬಳಕೆ ಮಾಡಿಕೊಂಡು ಹೇಳಿಕೆ ನೀಡಿ ನಮ್ಮ ಸಂಘಟನೆ ಹಾಗೂ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಪ್ರಯತ್ನ ಮಾಡುತ್ತಿದ್ದಾರೆ. 35 ವರ್ಷಗಳ ಹಿಂದೆ ಮೂಲೆಗೆ ಬಿದ್ದ ಈ ಸುಳ್ಳು ಪ್ರಕರಣವನ್ನು ಮುನ್ನೆಲೆಗೆ ತಂದು ಮಾನಹಾನಿಗೆ ಕಾರಣರಾಗಿರುವ ಈ ಶಿರಸಿಯ ಪೊಲೀಸರ ವಿರುದ್ಧ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆ ಹೂಡಿ ಸಂಘಟನೆಗೆ ಹಾಗೂ ರಾಜ್ಯಾಧ್ಯಕ್ಷರ ಚಾರಿತ್ರ್ಯ ಹರಣವಾಗಿರುವ ಇವರಿಗೆ ತಕ್ಕ ಪಾಠ ಕಲಿಸುವುದು ನಾಡಿನ ಜನರ ಪರವಾದ ಕರ್ನಾಟಕ ಗಡಿ ಹೋರಾಟ ಸಮಿತಿಯ ಚಿಂತನೆಯಾಗಿದೆ. ಅಲ್ಲದೆ 2006ರಲ್ಲಿ ಎರಡೆರಡು ಬಾರಿ ಶಿರಸಿ ಹಾಗೂ ಕಾರವಾರ IBಯಲ್ಲಿ ಪದಾಧಿಕಾರಿಗಳ ನೇಮಕಾತಿ ಹಾಗೂ ಜೊಯ್ಡಾ ತಾಲೂಕು ವಿಚಾರವಾಗಿ ಪತ್ರಿಕಾಗೋಷ್ಠಿ ಕರೆದಾಗಲೂ ಈ ವಿಷಯ ಆಗಿನ ಪೊಲೀಸರು ಪ್ರಸ್ತಾಪಕ್ಕೆ ತಾರದೆ ಏನು ಮಾಡುತ್ತಿದ್ದರು? ಈಗ ಈ ಸುಳ್ಳು ಪ್ರಕರಣವನ್ನು ಮುನ್ನೆಲೆಗೆ ತಂದು ತಲೆಮರೆಸಿಕೊಂಡಿದ್ದಾರೆಂದು ಸುಳ್ಳು ಸುದ್ದಿ ಹಬ್ಬಿಸಿ ಹುಚ್ಚಾಟ ಮೆರೆಯುತ್ತಿರುವ ಶಿರಸಿಯ ಪೊಲೀಸರು
ಏನನ್ನು ಬೇಕು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಏನನ್ನು ಬೇಕು, ನಿತ್ಯವೂ ಸುದ್ದಿ ಮಾಧ್ಯಮಗಳಲ್ಲಿ ಹೋರಾಟದ ಸುದ್ದಿ ಬರುತ್ತಲೇ ಇರುತ್ತವೆ. ನಿತ್ಯವೂ ಕರ್ನಾಟಕ ಗಡಿ ಹೋರಾಟ ಸಮಿತಿ ಆ ಕೆಲಸ ಮಾಡ್ತು, ಈ ಕೆಲಸ ಮಾಡಿದೆ, ಇಲ್ಲಿ ಹೋರಾಟ ಮಾಡ್ತಾ ಇದೆ, ಪ್ರೊಫೆಸರ್ BKR ರಾವ್ ಬೈಂದೂರು ಎಂದು ನಿತ್ಯವೂ ಬೆಂಗಳೂರಿನಲ್ಲಿ ಸಂಘಟನೆ ಬೆಂಗಳೂರಿನಲ್ಲಿ ಇದ್ದರೂ ಕೂಡ ರಾಜ್ಯದ ನೆರೆ ರಾಜ್ಯಗಳಲ್ಲಿರುವ ಕನ್ನಡಿಗರ ಸುಕ್ಷೇಮಕ್ಕಾಗಿ ಹೋರಾಟ ನಡೆಸ್ತಾನೇ ಬಂದಿದ್ದೇವೆ. ನಿತ್ಯವೂ ಸುದ್ದಿ TV ಪೇಪರ್ನಲ್ಲಿ ಬರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಇವರು ತಲೆಮರೆಸಿಕೊಂಡಿದ್ದಾರೆ ಎಂದು ಸುಳ್ಳು ಸುದ್ದಿ ಒಪ್ಪಿಸಿ ನಮಗೆ ಯಾವುದೇ ಪೊಲೀಸ್ ನ್ಯಾಯಾಲಯದಲ್ಲಿರೋ ವಾರೆಂಟಿಂದಾಗಲಿ ಯಾವುದೇ ಮಾಹಿತಿಯನ್ನು ನೀಡದೆ ಸುಳ್ಳು ಸುದ್ದಿ ಹಬ್ಬಿಸಿಕೊಂಡು ಪ್ರಚಾರಕ್ಕೋಸ್ಕರವಾಗಿ ಚಾರಿತ್ರ್ಯ ಹರಣ ಮಾಡುತ್ತಿರುವ ವಿರುದ್ಧ ನ್ಯಾಯಾಲಯದಲ್ಲಿ ಹೋರಾಟ ನಡೆಸಬೇಕಾಗ್ತದೆ ಇವರ ಮೇಲೆ, ಈ ಸಿರ್ಸಿ ಪೊಲೀಸರ ಮೇಲೆ. ಯಾಕಂತಂದರೆ ಇಂಥ ಒಂದು ದಿಕ್ಕು ತಪ್ಪಿಸುವ ಮಾನಹಾನಿ ಮಾಡುವ ಮತ್ತು ನ್ಯಾಯ ತಾಣವಾದ ಕೆಲವು ಮಾಧ್ಯಮಗಳನ್ನು ಕೂಡ ದುರ್ಬಳಕೆ ಮಾಡಿಕೊಂಡು ಹುಚ್ಚಾಟ ಮೆರೆಯುವುದನ್ನು ಸರ್ಕಾರ ನಿರ್ಬಂಧಿಸಬೇಕಾಗಿದೆ. ಆದರೂ ಗೃಹ ಮಂತ್ರಿಗಳಾದ ನಮ್ಮ ಡಾಕ್ಟರ್ G. ಪರಮೇಶ್ವರ್ ಅವರವರು ಇದನ್ನು ಗಮನಿಸದೆ ಇರುವುದು ದುರಂತವೆಂದು ಹೇಳಬೇಕು. ಯಾಕಂದರೆ ಈ ರಾಜ್ಯ ಗೋಕಾಕ್ ಚಳವಳಿ ಮಾತ್ರ ಅಲ್ಲ, ನಾವು ಈ ರಾಜ್ಯಕ್ಕೆ ನಾಮಕರಣ ಮಾಡಿದ ಅವತ್ತು ನೂರಾರು ಜನ ಪ್ರಾಣ ತ್ಯಾಗ ಬಲಿದಾನ ಮಾಡಿದಂಥ ಇಂಥ ಒಂದು ಮಹಾನ್ ಸಂಘಟನೆಯ ರಾಜ್ಯಾಧ್ಯಕ್ಷನಾದ ನನ್ನ ಮೇಲೆ ಈ ರೀತಿಯ ಒಂದು ಚಾರಿತ್ರ್ಯ ಹರಣ ಮಾಡುತ್ತಿರುವುದು ಅತ್ಯಂತ ದುಃಖಕರ ಮತ್ತು ಸರ್ಕಾರಕ್ಕೆ ಕೂಡ ಇದು ಅವಮಾನದ ವಿಷಯ ಅಂತ ಹೇಳಬೇಕಾಗಿದೆ. ಯಾಕೆ ಇಂಥ ಒಂದು ಪೊಲೀಸ್ ಇದು ಬೇಕಾ, ಪೊಲೀಸ್ ವ್ಯವಸ್ಥೆ ಬೇಕಾ? ಇದು ಈ ಪೊಲೀಸರು ಏನು ಸಗಣಿ ತಿಂತಾ ಇರ್ತಾರೆ ಅನ್ನೋ ಒಂದು ವಿಚಾರಗಳನ್ನ ಹೇಳಬೇಕಾಗಿದೆ. ಯಾಕಂತಂದರೆ ನಾನು ಯಾರಿಗೂ ತಿಳಿಯಲಾರ್ದವನ ಪ್ರೊಫೆಸರ್ ರಾವ್ ಬೈಂದೂರು ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತಿರೋ ವ್ಯಕ್ತಿ. ಗಡಿ ಹೋರಾಟ ಸಮಿತಿ ಯಾರಿಗೆ ಗೊತ್ತಿಲ್ಲ, ಗೋಕಾಕ್ ಚಳವಳಿ ಯಾರಿಗೆ ಗೊತ್ತಿಲ್ಲ, ರಾಜ್ಯ ನಾಮಕರಣ ಮಾಡಿದ್ದು ಯಾರಿಗೆ ಗೊತ್ತಿಲ್ಲ. ತಲೆಮರೆಸಿಕೊಂಡಿದ್ದಾರೆ ಅಂತೇಳಿ ಹೇಳಿ ಮೀಡಿಯಾದಲ್ಲಿ ಎಲ್ಲ ಅದಕ್ಕೆ ಇದಕ್ಕೆ ಇದು ಮಾಡಿ BK ರಾಮಚಂದ್ರ ರಾವ್ ಅವ್ರಿಗೆ ಗೊತ್ತಾಗದಿದ್ದಾಗೆ ಮೀಡಿಯಾದವರು ತಲೆ ತಿರುಗಿಸೋದಕ್ಕೆ ಏನು ಬೇಕೋ ಅದೆಲ್ಲ ಮಾಡಿದ್ದಾರೆ ಪೊಲೀಸರು. BK ರಾಮಚಂದ್ರ ರಾವ್, ಕೇಶವ್ ರಾವ್, ಪ್ರೊಫೆಸರ್ BKR ರಾವ್ ಬೈಂದೂರು ಅಂದ್ರೆ ಗೊತ್ತಾಗ್ತಾ ಇತ್ತು. ಇದು ಬೇಕಂತಲೇ ಚಾರಿತ್ರ್ಯ ಹರಣದ ಇದ್ರ ಹಿಂದೆ ಯಾರಿದ್ದಾರೆ ಅಂತೇಳಿ ಹೇಳಿ ನಮ್ಮ ಗೃಹ ಖಾತೆ ಇಲಾಖೆ ಕಾರ್ಯದರ್ಶಿಗಳು ಮತ್ತು ಗೃಹ ಮಂತ್ರಿಗಳು ಈ ಸರ್ಕಾರ ಗಮನಿಸಬೇಕಾಗಿದೆ. ಯಾಕೆಂತಂದರೆ ಒಂದಲ್ಲ ಒಂದು ಕಾಲದಲ್ಲಿ ಸಿದ್ದರಾಮಯ್ಯನವರು ನಮ್ಮ ಹೋರಾಟಗಳಲ್ಲಿ ಅನೇಕ ಹೋರಾಟಗಳನ್ನು ಗುರುತಿಸಿದವರು ಮತ್ತು ಚಿಂತಿಸಿದವರು. ಇದು ಯಾಕೆ ಹೀಗಾಗ್ತಾ ಇದೆ ಅನ್ನೋದು ನನಗೆ ಮಾಹಿತಿ ಗೃಹ ಖಾತೆಯಿಂದ ಮಾಹಿತಿ ಒದಗಿಸಬೇಕು ಕರ್ನಾಟಕದ ಜನತೆಗೆ. ಯಾಕಂದರೆ ಇಂಥ ಸುಳ್ಳು ಸುದ್ದಿ ಹಬ್ಬಿಸಿ ಪ್ರಚಾರ ಪಡೆಯುವ ಪೊಲೀಸರು ಇದರ ಹಿನ್ನೆಲೆ ಏನು, ಇದರ ಬಗ್ಗೆ ಕಾನೂನು ದುರ್ಬಳಕೆ ಮಾಡಿಕೊಂಡಿರೋ ಬಗ್ಗೆ ಕೇಂದ್ರ ಗೃಹ ಖಾತೆ ಇಲಾಖೆ ಗಮನಿಸಬೇಕು. ಅದೇ ರೀತಿ ನಾವು ಈ ಚಾರಿತ್ರ್ಯ ಹರಣದ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡೋದು ಕೂಡ ನಮ್ಮ ವಕೀಲರ ಮೂಲಕ ಮಾತುಕತೆ ನಡೆಸಿ ನಾವು ಸಮಾಲೋಚನೆ ಮಾಡ್ತಾ ಇದ್ದೇವೆ. ಏನು ಇದಕ್ಕೆ ಹೇಗೆ ಮಾಡಬಹುದು ಅಂತ. ಜನರ ಇಡೀ ಕರ್ನಾಟಕದ ಕನ್ನಡಿಗರಲ್ಲದೆ ನೆರೆ ರಾಜ್ಯಗಳಲ್ಲಿರೋ ಎಲ್ಲ ಕನ್ನಡಿಗರ ಮಾನವನ್ನು ತೆಗೆದಿದ್ದಾರೆ ಸಿರ್ಸಿ ಪೊಲೀಸರು. ಇವರೇನು ಹೊಟ್ಟೆಗೆ ಏನು ತಿಂತಾರೆ ಅನ್ನೋದೇ ಗೊತ್ತಿಲ್ಲ ಇವರಿಗೆ. ನಾನು ಕಾವೇರಿ ಹೋರಾಟ ಇರ್ಬೋದು, ಕರ್ನಾಟಕದ ಸಂಪನ್ಮೂಲಗಳ ರಕ್ಷಣೆ ಹೋರಾಟ ಇರ್ಬೋದು, ಪ್ರತಿಯೊಂದು ಭಾಗದಲ್ಲಿಯೂ ಗಡಿ ಭಾಗದಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಕರ್ನಾಟಕ ಗಡಿ ಹೋರಾಟ ಸಮಿತಿ ಬಗ್ಗೆ, ಈ ರೀತಿ ರಾಜ್ಯಾಧ್ಯಕ್ಷರ ಬಗ್ಗೆ ಈ ರೀತಿ ಚಾರಿತ್ರ್ಯ ಹರಣ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ. ನಿಮ್ಮದೊಂದು ಪೊಲೀಸ್ ಇಲಾಖೆ ಬೇಕಾ ಸಿರ್ಸಿಯಲ್ಲಿ? ಇಂಥ ಪೊಲೀಸ್ ಇಲಾಖೆ ಸಿರ್ಸಿಯಲ್ಲಿ ಅಗತ್ಯತೆ ಇದೆಯಾ ಅನ್ನೋದು ಒಂದು ಈ ಕನ್ನಡ ಜನರ ಪ್ರಶ್ನೆ ಅಂತ ಗೃಹ ಖಾತೆ ತಿಳಿಬೇಕಾಗಿದೆ. ನನ್ನ ಬಗ್ಗೆ ಎಲ್ಲರೂ ಅವರ ಮಹಾನಿರ್ದೇಶಕರಿಗೆ ಕೂಡ ನನಗೆ ಗೊತ್ತಿರುವವನು, ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತಿರೋ ವ್ಯಕ್ತಿಯನ್ನು ನೀವು ತಲೆಮರೆಸಿಕೊಂಡಿದ್ದಾರೆ ಅಂತ ಸುಳ್ಳು ಪ್ರಚಾರವನ್ನು ಮಾಡೋದು ಪೊಲೀಸರ ಮೇಲೆ ತುರ್ತು ಕ್ರಮ ಕೈಗೊಳ್ಳಬೇಕು. ಮತ್ತು ಇನ್ನು ಮುಂದೆ ಇಂಥ ಅವಘಡಗಳನ್ನು ಮಾಡಿ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕೆಲಸ ಮಾಡೋದು ಬಿಟ್ಟು ನೀವು ಬೇರೆ ಕೆಲಸನೇ ಮಾಡಿ. ಇದು ಈ ತೇಪೆ ಕೆಲಸನೇ ಪೊಲೀಸರು ಮಾಡಲಿ, ಈ ಕಾನೂನು ಕೆಲಸ ಮಾಡೋದು ಬೇಡ ಅವರು. ಯಾಕಂದರೆ ತೇಪೆ ಕೆಲಸ ಮಾಡೋಕ್ಕಿರೋರು ಅವ್ರು ಬಂದು ಇದು ಮಾಡಿ ತಲೆಮರೆಸಿಕೊಂಡಿದ್ದಾರೆ. ಯಾರು ತಲೆಮರೆಸಿಕೊಳ್ಬೇಕು? ಸಿದ್ದರಾಮಯ್ಯವ್ರು ತಲೆಮರೆಸಿಕೊಂಡಿದ್ದಾರೆ. ಈಗ ನಾನು ತಲೆಮರೆಸಿಕೊಂಡಿದ್ದೀನ? ನಾವು ಬಳೆಪೇಟೆಯಲ್ಲಿ ಹಿಡಿದು ತಂದೆವು. ಯಾವಾಗ ಹಿಡಿಯೋದೇನು? ಮೀನ ಕೋಳಿಯ ಹಿಡಿಯೋದು?
ಅದರಿಂದ ಇದನ್ನು ಮಾಧ್ಯಮ ಬಾಂಧವರು ಇದನ್ನು ಗಮನಿಸಬೇಕಾಗಿದೆ ಮತ್ತು ಸಾಮಾಜಿಕ ಜಾಲತಾಣದವರು ಕೂಡ ಇದನ್ನು ಗಮನಿಸಬೇಕು. ಇಂಥ ಸುಳ್ಳು ಸುದ್ದಿಯನ್ನು ಯಾರೂ ಹಬ್ಬಿಸಬಾರ್ದು. ಈ ಸುಳ್ಳು ಸುದ್ದಿಯನ್ನು ಇದು ಸುಳ್ಳು ಸುದ್ದಿ ಅಂತೇಳಿ ಹೇಳಿ ಎಲ್ಲರೂ ಪ್ರಕಟಗೊಳಿಸಿ ನಾಡಿನ ಜನತೆಗೆ ಸತ್ಯತೆಯನ್ನು ತಿಳಿಸಬೇಕಂತ ಇಲ್ಲಿ ನನ್ನ ಪ್ರೊಫೆಸರ್ BKR ರಾವ್ ಬೈಂದೂರು, ಕರ್ನಾಟಕ ಗಡಿ ಹೋರಾಟ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಹಾಗೂ ಕೇಂದ್ರ ಕಾರ್ಯದರ್ಶಿಯಾದ ನಮ್ಮ ಕೆ ಪ್ರಭಾಕರ್ ಶೆಟ್ಟರು ಮತ್ತು ಅನೇಕರು ಇಲ್ಲಿ ಉಪಸ್ಥಿತಿಯಲ್ಲಿದ್ದಾರೆ. ಎಲ್ಲರ ಸಮಕ್ಷಮದಲ್ಲಿ ಈ ಮಾಧ್ಯಮ ಬಾಂಧವರು ಹಾಗೂ ನಮ್ಮ ನಾಡಿನ ಜನತೆಗೆ ಇದರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ನನ್ನ ವಿಜ್ಞಾಪನೆ ತಿಳಿಸ್ತಿದ್ದೇನೆ.